Happy birthday. Wish you happy birthday, baby. Happy birthday. Happy birthday. ಇಲ್ಲಿ ನೋಡಿ ನನ್ನ ಲೈಫ್ ಟೈಮ್ ಡ್ರೈವರ್. Hi. ಯಶು ಚೆನ್ನಾಗಿದೆಯಾ? Happy birthday. Happy birthday, ma. ಥ್ಯಾಂಕ್ ಯು ಕಂದ. ವೆಲ್ಕಮ್ ಬ್ಯಾಕ್ ಟು ರಯಾ ವ್ಲಾಗ್ಸ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಏನ್ ಸ್ಪೆಷಲ್ ಅಂತ ಅಂದ್ರೆ, ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇದೆ. ಸೊ ಅವ್ರೊಬ್ರದೇ ಅಲ್ಲ, ನಂದು ಕೂಡ ಬರ್ಡೇ ಇದೆ. ಇಬ್ರುದು ಒಂದೇ ದಿನ ಇದೆ, ಹಾಗಾಗಿ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಈಗ ಎಷ್ಟೊಂದ್ ಚೆನ್ನಾಗಿ ಹೇಳ್ತಾ ಇರ್ತಾರೆ, ಓ ಇಬ್ರುದು ಒಂದೇ ದಿನ ಬರ್ಡೇ, ಹಾಗಾದ್ರೆ ಒಂದೇ ಕೇಕಲ್ಲೇ ಎಲ್ಲ ಮುಗಿಸ್ಬಿಡ್ತೀರಾ ಅಲ್ವಾ ಅಂತ. ಸೊ ಅದೊಂಥರ ಏನೋ ಒಂಥರ ಕ್ಯೂಟ್ ಆಗಿರುತ್ತೆ. ಬಟ್ ಇಬ್ರದು ಒಂದೇ ದಿನ ಇರೋದು ಏನೋ ಒಂಥರ ಸ್ಪೆಷಲ್ ಅನ್ಸುತ್ತೆ. ಈ ತರ ಲಕ್ಕಿ ಪರ್ಸನ್ಗಳಿಗೆ ಮಾತ್ರ ಆ ತರ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಾನು ತುಂಬಾನೇ ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪೂಜೆ ಮಾಡೋಣ ಅಂತ ದೇವ್ರ ವಿಗ್ರಹಗಳನ್ನೆಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮಗ ಯಶು ಇದಾನಲ್ವಾ, ಅವ್ನು ಯಾವಾಗ್ಲೂ ಹೋಗ್ಬಿಟ್ಟು ಎಲ್ಲ ಅದು ವಿಗ್ರಹಗಳನ್ನ ಮುಟ್ಟೋದು, ಮತ್ತೆ ಎಸ್ಪೆಷಲಿ ಅರಿಶಿನ ಕುಂಕುಮನ ಏನ್ ಮಾಡ್ಬಿಡ್ತಾನೆ ಅಂತಂದ್ರೆ, 2 ದೀಪ ಇಟ್ಟಿರ್ತೀವಲ್ವಾ, ಒಂದ್ ದೀಪಕ್ಕೆ ಅರಿಶಿನ ಹಾಕ್ತಾನೆ, ಇನ್ನೊಂದ್ ದೀಪಕ್ಕೆ ಕುಂಕುಮ ಹಾಕ್ತಾನೆ. ನಿಜವಾಗ್ಲೂ ಸುಮಾರು ನಾನು ತಿಂಗಳಿಗೆ 1-2-3 ಪ್ಯಾಕೆಟ್ ಅರಿಶಿನ ಕುಂಕುಮನೇ ತಗೊಂಡ್ಬರ್ಬೇಕು ಅವನಿಂದ. ಯಾಕಂದ್ರೆ ತುಂಬಾನೇ ತೀಟೆ ಮಾಡ್ತಾನೆ. ಯಾವಾಗ್ಲೂ ಹೋಗಿ ಆ ದೇವ್ರ ಕೋಣೆಯಲ್ಲಿ ಅದು ವಿಗ್ರಹಗಳನ್ನ ಮುಟ್ಟೋದು, ಫೋಟೋಸ್ಗಳನ್ನೆಲ್ಲ ಮುಟ್ಟೋದು, ಬರೀ ಇದೇ ತೀಟೆ ಮಾಡ್ತಿರ್ತಾನೆ. ಹಾಗಾಗಿ ನಾನು ಜಾಸ್ತಿ ವಿಗ್ರಹಗಳನ್ನೆಲ್ಲ ಇಡಕ್ ಹೋಗಿಲ್ಲ. ಸಿಂಪಲ್ ಆಗೇನೆ ಅಂದ್ರೆ ದೀಪ ಅಂದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಕೆಲವು ಮನೆ ತುಂಬಾ ವಿಗ್ರಹಗಳನ್ನೆಲ್ಲ ಇಟ್ಟಿರ್ತಾರೆ, ಫೋಟೋಸ್ಗಳು ಇಟ್ಟಿರ್ತಾರೆ. ಬಟ್ ಆ ತರ ನಾನು ಜಾಸ್ತಿ ಇಟ್ಟಿಲ್ಲ, ಸ್ವಲ್ಪನೇ ವಿಗ್ರಹಗಳನ್ನ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಪ್ರತಿ ವಾರ ವಾಶ್ ಮಾಡೋದ್ರಿಂದ ಜಾಸ್ತಿ ಗಲೀಜ್ ಕೂಡ ಆಗಿರಲ್ಲ ವಿಗ್ರಹಗಳು. ಹಾಗಾಗಿ ಬೇಗನೆ ಪೂಜೆ ಎಲ್ಲ ಆಗ್ಬಿಡುತ್ತೆ ನಮ್ಮನೆ. ನಾನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ ಯಶುನ ಎಬ್ಬರಿಸ್ಬೇಕು ಅನ್ನೋ ಪ್ಲಾನ್ ಇತ್ತು. ಬಟ್ ಯಶು ನೋಡಿದ್ರೆ ಬೇಗನೆ ಎದ್ದಿದ್ದಾನೆ. ಹಾಗಾಗಿ ಅವನಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಫ್ರೆಶ್ ಅಪ್ ಮಾಡಿಸಿದ್ದೀನಿ. ಒಂದ್ ನಿಮಿಷ ಇರು ಬಂಗಾರಿ. ಹಾಗೆ ಇನ್ನು ರಂಗೋಲಿ ಕೂಡ ಹಾಕಿಲ್ಲ, ನಾನು ಇನ್ನು ಇವಾಗ ಹೋಗ್ತಾ ಇದ್ದೀನಿ. ಆ ಕಲರ್ಸ್ಗಳನ್ನ ತಗೊಂಡ್ಬಂದಿದ್ದೀನಿ. ಬೇಡಮ್ಮ. ಸೊ ನೋಡಿ, ಇದಕ್ಕೇನೆ ನಾನು ಅವನಿಗೆ ತುಂಬಾನೇ ತೀಟೆ ಮಾಡ್ತಾನೆ ಅಂತ ನೋಡಿ ಕಲರ್ಸ್ಗಳನ್ನೆಲ್ಲ ರಂಗೋಲಿ ಪುಡಿ ಒಳಗಡೆ ಹಾಕ್ತಾ ಇದ್ದಾನೆ. ಪೂರ್ತಿ ರಂಗೋಲಿ ಒಳಗೆ ಹಾಕ್ತಾ ಇದ್ದಾನೆ. ನನ್ನ ಪ್ಲಾನ್ ಇದ್ದಿದ್ದು ಸ್ವಲ್ಪ ದೊಡ್ಡದಾಗಿ ಗ್ರ್ಯಾಂಡಾಗಿ ತುಂಬಾನೇ ಚೆನ್ನಾಗಿ ಹಾಕೋಣ ಅಂತ. ಬಟ್ ಆಗಲ್ಲ ಅನ್ಕೋತೀನಿ. ಇವನು ಈ ತರ ತರಲೆ ಮಾಡ್ತಿದ್ರೆ ಖಂಡಿತ ಅದಾಗಲ್ಲ. ಓನಮ್ಮ ಪಿಂಕ್ ಅಲ್ವಾ? ಸೊ ಸುಮಾರು ಒಂದು 10 ಕಲರ್ಸ್ ತಗೊಂಡ್ಬಂದಿದ್ದೀನಿ. ಅದ್ರಲ್ಲಿ ಒಂದು 2-3 ಕಲರ್ ಯೂಸ್ ಮಾಡ್ತೀನಿ ಅಷ್ಟೇ. ಓನಮ್ಮ, ಬಣ್ಣಗಳನ್ನು ನೋಡ್ತಾ ಇದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಆ ಕಲರ್ ಬಣ್ಣಗಳನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ಒಂಥರ ಆನಂದ. ಈ ಒಂದು ಬಣ್ಣಗಳನ್ನು ಬಳಸ್ಕೊಂಡು ರಂಗೋಲಿ ಹಾಕೋದಿದೆಯಲ್ಲ, ಅದಂತೂ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನೀಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಏನೂ ಇಲ್ಲ ಕಂದ. ಓಕೆ, ಕಲರ್ಸ್ಗಳೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಈಗ ರಂಗೋಲಿ ಹಾಕಬೇಕು. ಯಾವ ಥರ ರಂಗೋಲಿ ಹಾಕ್ತೀನಿ ಬನ್ನಿ ತೋರಿಸ್ತೀನಿ. ಬೇಡ ಬೇಡ ಯಶು, ಬೇಡಮ್ಮ, ಬೇಡ ಯಶು. ನಾನು ಹೇಳಿಲ್ವಾ, ಖಂಡಿತ ಇವತ್ತು ನಾನು ರಂಗೋಲಿ ಬಿಡಿಸಲ್ಲ. ಬೇಡಮ್ಮ. ಓಕೆ, ಇವಾಗ ಮನೇಲಿ ಪೂಜೆ ಎಲ್ಲ ಮುಗಿಸಿದ್ವಿ. ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನಮ್ಮ ಮನೆಯವ್ರು ಬರ್ತಾ ಇಲ್ಲ, ಯಾಕಂದರೆ ಶಾಪ್ ಓಪನ್ ಮಾಡಿದ್ದೀವಲ್ಲ, ಹಾಗಾಗಿ ಆ ಶಾಪಲ್ಲೇ ಇರಬೇಕು. ಸೊ ನಾನು ಯಶು ಇಬ್ಬರೇ ಹೋಗ್ತಾ ಇದ್ದೀವಿ ಅಲ್ವಾ ಯಶು? ಟೆಂಪಲ್ಗೆ ಹೋಗೋಣ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಓಕೆ, ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಪ್ರತಿಯೊಂದು ಹೆಣ್ಣು ಬಯಸೋದು ತನ್ನ ಹುಟ್ಟುಹಬ್ಬವನ್ನು ಯಾರು ಆಚರಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ತನ್ನ ಪ್ರೀತಿಸುವಂತಹ ಗಂಡ ನೆನಪಲ್ಲಿ ಇಟ್ಕೊಂಡು ಅದನ್ನು ಸೆಲೆಬ್ರೇಟ್ ಮಾಡಬೇಕು, ಆಕೆಯನ್ನು ಖುಷಿಯಾಗಿ ಇಟ್ಕೋಬೇಕು ಅನ್ನೋದು ಪ್ರತಿಯೊಂದು ಹೆಣ್ಣಿನ ಆಸೆ ಆಗಿರುತ್ತೆ. ಅದರಲ್ಲಿ ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ಈ ದಿನವನ್ನು ನಮ್ಮನೆಯವರು ತುಂಬ ಚೆನ್ನಾಗಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ದೇವಸ್ಥಾನಕ್ಕೆ ಬಂದಿದ್ದೀನಿ, ಆ ತಾಯಿ ಮುಖ ನೋಡಿ ಎಲ್ಲ ದುಃಖವನ್ನು ಮರೆತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದೀನಿ. ಮತ್ತು ದೇವಸ್ಥಾನಕ್ಕೆ ಬಂದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಶಾಂತಿ ಇರುತ್ತೆ. ದೇವಸ್ಥಾನದಿಂದ ಮನೆಗೆ ಹೋದ್ಮೇಲೆ ನಮ್ಮ ಮನೆಯವರು ಈವ್ನಿಂಗ್ ಅಡುಗೆ ಮಾಡಬೇಡ ಆಚೆ ಹೋಗೋಣ ಅಂತ ಅಂದರು. ಸೊ ಹಾಗಾಗಿ ಇವಾಗ ಊಟಕ್ಕೆ ಆಚೆ ಹೋಗ್ತಾ ಇದ್ದೀವಿ. ಯಶು ಎಲ್ಲಿಗೆ ಹೋಗ್ತಾ ಇದೀವಿ? ಹೋಟ್ಲುಗೆ. ಏನ್ ತಿಂತೀಯಾ? ಓಕೆ, ಇವಾಗ ನಾವು ಹೋಟೆಲಿಗೆ ಹೋಗ್ತಾ ಇದ್ದೀವಿ ಊಟಕ್ಕೆ. ನನಗೆ ಇವತ್ತು ಹೋಟೆಲಿಗೆ ಹೋಗೋದಕ್ಕೆ ಅಷ್ಟು ಇಷ್ಟ ಇರಲಿಲ್ಲ, ಯಾಕಂದರೆ ಮನೇಲೇ ಏನಾದರೂ ಸ್ಪೆಷಲಾಗಿ ವೆಜ್ಜಲ್ಲಿ ಮಾಡೋಣ ಅಂದ್ಕೊಂಡೆ. ಬಟ್ ಏನೇನೋ ಮೈಂಡ್ ಇತ್ತು, ಬಟ್ ಯಾವುದೂ ಆಗಲಿಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರು ಇರಲಿ ಪರವಾಗಿಲ್ಲ ಏನಾಗಲ್ಲ ಅಂತ ಹೇಳ್ಬಿಟ್ಟು ಹೋಟೆಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ, ಯಾವುದು ಇನ್ನೂ ಪ್ಲ್ಯಾನ್ ಆಗಿಲ್ಲ ಯಾವ ಹೋಟೆಲಿಗೆ ಹೋಗಬೇಕು ಅಂತ. ಅದವೇ ಯಾವ್ದು ಸಿಗುತ್ತೋ ಅದಕ್ಕೆ ಹೋಗ್ತೀವಿ, ಯಾಕಂದರೆ ಲೇಟ್ ಆಗಿದೆ. ಹಾಗಾಗಿ ಇಲ್ಲಿ ನೋಡಿ ನನ್ನ ಲೈಫ್ ಟೈಮ್ ಡ್ರೈವರ್. ಏನೋ ಒಂಥರ ಒಂದು ಕಡೆ ಖುಷಿ ಆಗ್ತಾ ಇದೆ, ಬಟ್ ಒಂದು ಕಡೆ ಬೇಜಾರಾಗ್ತಾ ಇದೆ. ನಾನಿವತ್ತು ಅಡುಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಟ್ಸ್ ಓಕೆ, ಹೋಗೋಣ, ರುಚಿಯಾಗಿ ಊಟ ಮಾಡ್ಕೊಂಡು ಬರೋಣ ಅಲ್ವಾ ಯಶು? ಹಾಂ, ನಮ್ಮದು ಸೋತೆ ಹೋದೆ ಕಾರು. ಓಕೆ, ಏನು ತಿಂತೀಯ ಯಶು? ಪನ್ನೀರ್ ಬೇಕಾ? ಆಮೇಲೆ ಇನ್ನೇನು ಬೇಕು? ರೋಟಿ. ಯಶು ರೋಟಿ ಬೇಕಾ? ಅವನು ಆಲ್ರೆಡಿ ಅವ್ನು ಲೀಸ್ಟ್ ಹೇಳ್ಬಿಟ್ಟ. ನಾವು ಹೋಗ್ಬಿಟ್ಟು ಅಲ್ಲಿ ಮೆನು ನೋಡಿ ಆಮೇಲೆ ನೋಡುವ ಏನು ತಿನ್ನೋದು ಅಂತ ಹೇಳ್ಬಿಟ್ಟು. ಮೇಲೆ ಬಂದ್ವಾ? ಬ್ರಿಡ್ಜ್ ಮೇಲೆ ಬಂದಿದ್ದೀವಿ. ಹೌದು. ಏನು ಕೊಡಿಸ್ತೀರಾ ರೀ? ನೋಡೋಣ ಅಲ್ಲಿ ಏನು ಸಿಗುತ್ತೆ. ಏನಾದರೂ ಒಂದು ಮೈಂಡಲ್ಲಿ ಇರಬೇಕಲ್ಲ. ಮೈಂಡಲ್ಲಿ ವೆಜ್ ಹೋಟೆಲ್ ಅಲ್ವಾ ಹೋಗ್ತಿರೋದು, ನಾನ್ ವೆಜ್ ಅಲ್ಲ ಆದರೆ ಇಲ್ಲ ಅಣ್ಣ. ಯಾವುದು ರಾಧಾಕೃಷ್ಣನ? ಯಾವುದೋ ರಾಧಾಕೃಷ್ಣ ಅಂತ ಇದೆ. ವಿಶ್ವ ನೋಡು. ಹಾಯ್ ಹೇಳೇಳ್ರಿಗೂ ಹಾಯ್. ಅವನಿಗೆ ಫಸ್ಟು ಊಟ ಮಾಡಬೇಕು, ಆಲ್ರೆಡಿ ತುಂಬ ಲೇಟ್ ಆಗಿದೆಯಲ್ಲ. ಸೊ ಹಾಗಾಗಿ ಅವನು ಊಟಕ್ಕೆ ಕಾಯ್ತಾ ಇದ್ದಾನೆ, ಎಲ್ಲಿ ಕರ್ಕೊಂಡು ಹೋಗ್ತಾರೋ, ಯಾವ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೋ ಅಂತ ಹೇಳ್ಬಿಟ್ಟು. ರೋಟಿ. ಯಶು ಏನು ಬೇಕು ಬಂಗಾರಿ? ಏನು ಬೇಕು? ರೋಟಿ. ಕೋತಿ ಬೇಕಾ? ಏನ? ರೋಟಿ ರೋಟಿ. ಕೋತಿ ರೋಟಿ ಬೇಕು. ಹಾಂ, ಸ್ಟಾರ್ಟರ್ಸ್ ನೋಡು. ಮಂಚೂರಿಯನ್ ತಗೊಳ್ಳೋಣ. ಮಶ್ರೂಮ್ ಮಂಚೂರಿಯನ್ ನೋಡಿ. ಇವಾಗ ನಾವು ರಾಯಲ್ ಇಂದ್ರಪ್ರಸ್ಥಾಗಿ ಬಂದಿದ್ದೀವಿ ರೆಸ್ಟೋರೆಂಟ್ಗೆ. ಸಖತ್ತಾಗಿದೆ ಹೋಟೆಲು, ರೆಸ್ಟೋರೆಂಟು. ವಿಷು ಏನು ಬೇಕು ಬಂಗಾರಿ? ಇದು ಬೇಕಾ? ಸೂಪ್ ಏನಾದ್ರು ಬೇಕಾ? ನಿನ್ನಿಷ್ಟ. ಓಕೆ, ಇವಾಗ ಫಸ್ಟು ಸ್ಟಾರ್ಟರ್ಸ್ ತೊಗೊಳ್ಳೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಸೂಪ್ ತೊಗೊಂಡಿದ್ದೀವಿ. ಸಕ್ಕತ್ತಾಗಿದೆ ಸೂಪ್ ಮಾತ್ರ, ನಿಜವಾಗ್ಲೂ. ಯಶುಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಸೂಪು, ಯಾಕಂದರೆ ನಾವು ಬಂದಾಗೆಲ್ಲ ಫಸ್ಟ್ ಸ್ಟಾರ್ಟರ್ಸ್ ತೊಗೋತೀವಿ. ಹಾಗಾಗಿ ಅವನು ಕೂಡ ಖುಷಿಯಿಂದ ಯಮ್ಮಿ ಅಂದ್ಕೊಂಡು ಸೂಪರಾಗಿದೆ ಅಂದ್ಕೊಂಡು ಸೂಪ್ನ ಕುಡಿತಾ ಇದ್ದ. ಸಖತ್ ಎಂಜಾಯ್ ಮಾಡ್ತಾಯಿದ್ದೀವಿ ನಾವಂತೂ. ಅದಾದಮೇಲೆ ರೋಟಿ ಮತ್ತು ಪನ್ನೀರ್ ಗ್ರೇವಿ, ಅದ್ರ ಜೊತೆಗೆ ಮಶ್ರೂಮ್ ಮಂಚೂರಿಯನ್ ಕೂಡ ತೊಗೊಂಡ್ವಿ. ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀವಿ. ಯಶು ಅಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಊಟ ಮಾಡ್ತಾಯಿದ್ದಾನೆ. ಅವನಿಗೆ ಈ ಥರ ಹೊರಗಡೆ ಕರ್ಕೊಂಡು ಬಂದರೆ ಅಂತೂ ಸಖತ್ ಖುಷಿಯಾಗಿರ್ತಾನೆ. ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದಾನೆ.
ಸೂಪರ್. ಸೋಡಾ ತವ ನೀ ಯಾವುದದು? ಸ್ವೀಟ್ ಲೆಮನ್ ಸೋಡಾ. ಅಪ್ಪ ಊಟ ಎಲ್ಲ ಆದಮೇಲೆ, ಹೊಟ್ಟೆ ತುಂಬ ಊಟ ಆದಮೇಲೆ ಇರಲೇಬೇಕು. ಅದು ಪೇಪರ್. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈಗ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇಲ್ಲ ನೋಡಿ ಯಶು ಏನು ಮಾಡ್ತಾ ಇದ್ದೀವಿ? ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಬೇಬಿ. ಹ್ಯಾಪಿ ಬರ್ಡೇ ರೀ. ಹ್ಯಾಪಿ ಬರ್ಡೇ ಶೂ. ಆಯ್ತು. ಕಟ್ ಮಾಡೋಣ. ಆಯ್ತಾ ಈಗಿನ ನೋ ಅಮ್ಮ ಹಿಂಗೆ ಲೈಕ್ ಕಟ್ ಮೇಡಮ್. ಅಮ್ಮ ನೀನು ಬೇಡ ಅವನೇ ಕಟ್ ಮಾಡಿ ನೀನು ಕಟ್ ಮಾಡು. ಓಕೆ. ಅಮ್ಮ ಹ್ಯಾಪಿ ಬರ್ಡೇ ರೀ. ಹ್ಯಾಪಿ ಬರ್ಡೇ. ಅಮ್ಮ ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು ಕಂದ. ಐ ಲವ್ ಯು ಕಂದ. ನಾನು ಹೆಂಗೆ ಮಾಡ್ತೀನಿ ನಾನು ಹೆಂಗೆ ಕಟ್ ಮಾಡ್ತೀನಿ ನಂಗೆ ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು. ಬೇರೆ ನಂಗೆ ಓಕೆ. ನಾನು ಯಶುಗೆ. ಓಕೆ. ಹಾಯ್. ನೋಡಿ, ಇಬ್ರದ್ದು ಒಂದೇ ದಿನ ಬರ್ಡೇ ಇದ್ರೆ ಈ ತರ ಸೆಲೆಬ್ರೇಟ್ ಮಾಡ್ಬೋದು. ಚೆನ್ನಾಯ್ತಾ ಈಗ ಈ ಕೇಕ್ ಕಟ್ ಆಯ್ತು. ಈಗ ಇನ್ನೊಂದಿದೆ. ಕೇಕ್. ಇದು ಆಕ್ಚುಲಿ ನಮ್ಮ ಮನೆಯವ್ರ ಕೇಕು. ಆಕ್ಚುಲಿ ನಿನ್ನ ಕೇಕ್. ಹೌದಾ? ಹ್ಞೂ. ಹಾರ್ಟ್ ಇದೆಯಲ್ಲ ಅದಕ್ಕೆ. ಹ್ಞೂ. ಆಹಾ. ನಾನು ನೀನು ತಂದಿರೋದಲ್ವಾ? ಇದು ಒಂದು ಇಲ್ಲ ಚಾಕು ಇಲ್ವಾ? ಇಲ್ಲ ಅಲ್ಲೇ ಇರ್ಬೇಕು. ಇಲ್ಲಿದೆ. ಇನ್ನೊಂದಿಷ್ಟು ಕೈ ಹಿಡಿ. ಇಟ್ಕೋ. ನೀನು ಇಟ್ಕೋ. ಚಾಕ್ಲೇಟ್ ಅದು ಇದೆಯಾ? ಅಲ್ಲಿ ನೋಡು. ಆಗ್ತಿದೆ. ಬಟರ್ ಸ್ಕಾಚ್ ತಂದಿದೆ ನಮಗೂ ಇದು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಶೂ. ನೆಕ್ಸ್ಟ್ ಮಂತ್ ಶೂ. ಹ್ಯಾಪಿ ಬರ್ಡೇ ಟು ಮೀ. ವಾವ್ ನೈಸ್. ಸಾಕಾಗಿದೆ ಇದು ಅಲ್ಲ? ನೋಡಿದ್ರಿ ಅಲ್ವಾ, ಯಾವುದೇ ರೀತಿಯ ಆಡಂಬರ ಇಲ್ಲದೆ ಕೇವಲ ಪ್ರೀತಿಯ ಜೊತೆಗೆ ಮಾತ್ರ ನಾವಿವತ್ತು ನಮ್ಮ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇಬ್ಬರ ಮಧ್ಯೆ ತುಂಬಾ ಸ್ಟ್ರಾಂಗ್ ಆದ ಪ್ರೀತಿ ಇದೆ, ನಂಬಿಕೆ ಇದೆ. ಸೊ ಆ ಪ್ರೀತಿಯನ್ನು ಗಮನದಲ್ಲಿಟ್ಕೊಂಡು ಸಿಂಪಲ್ಲಾಗಿ ನಮಗೆ ಹೇಗೆ ಬೇಕೋ ಹಾಗೆ ಮಾತ್ರ ನಾವು ಬರ್ಡೇಯನ್ನು ಸೆಲೆಬ್ರೇಟ್ ಮಾಡಿದ್ವಿ. Ishu, touch me, come on. Touch my finger. Ishu. Hey, bye. Hey. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟ ಸಂತೋಷ ಅನ್ನೋದು ಇರಲೇಬೇಕು. ಅದಿಲ್ಲ ಅಂದರೆ ಜೀವನಕ್ಕೆ ಅರ್ಥನೇ ಇಲ್ಲ ಅಂತ ಹೇಳ್ತೀನಿ. ಹಾಗೆ ಇವತ್ತು ನೀವು ನೋಡಿದಾಗೆ ನಮ್ಮಿಬ್ಬರು ಬರ್ಡೇಯನ್ನು ನಾವು ಯಾವುದೇ ರೀತಿ ಆಡಂಬರ ಇಲ್ಲದೆ ಕೇವಲ ನಮ್ಮಿಬ್ಬರ ಮಧ್ಯೆ ಇರುವಂತಹ ಪ್ರೀತಿ ಮತ್ತು ನಂಬಿಕೆಯನ್ನು ಮಾತ್ರ ನಾವು ಶೇರ್ ಮಾಡ್ಕೊಂಡ್ವಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದರೆ ಈ ಒಂದು ದಿನವನ್ನು ನಾನು ಆಗಲೇ ಹೇಳಿದಾಗೆ, ಒಂದು ಹೆಣ್ಣಿಗೆ ಬೇರೆ ಯಾರೇ ವಿಶ್ ಮಾಡದೇ ಇದ್ರೂ ಕೂಡ ತನ್ನ ಪ್ರೀತಿಸೋ ಗಂಡ ತನ್ನ ಜೊತೆ ಇರಬೇಕು. ಈ ದಿನವನ್ನು ಸಂಭ್ರಮದಿಂದ ಅಲ್ಲದೆ ಇದ್ರೂ ಕೂಡ ಸಿಂಪಲ್ ಆಗಾದ್ರೂ ಕೂಡ ವಿಶ್ ಮಾಡಿ ನಮ್ಮ ಜೊತೆ ಕಾಲ ಕಳಿಬೇಕು ಅನ್ನೋದಿರುತ್ತೆ. ಅದರಲ್ಲಿ ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಮನೆಯವರು ಇವತ್ತು ನನ್ನ ಜೊತೆ ಕಾಲ ಕಳೆದಿದ್ದಾರೆ, ನನ್ನನ್ನು ಆದಷ್ಟು ಸಂತೋಷವಾಗಿಡೋದಕ್ಕೆ ಟ್ರೈ ಮಾಡಿದ್ದಾರೆ. ನಾನು ಕೂಡ ಅವ್ರ ಜೊತೆ ಅಷ್ಟೇ ಖುಷಿಯಾಗಿ ಕಾಲವನ್ನು ಕಳೆದಿದ್ದೀನಿ. ನಮ್ಮಿಬ್ಬರ ಮಧ್ಯೆ ಇರುವಂತಹ ಈ ಒಂದು ಪ್ರೀತಿ ಮತ್ತು ನಂಬಿಕೆ ಸದಾ ಕಾಲ ಕೊನೆಯವರೆಗೂ ಇದೇ ರೀತಿ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಈ ರೀತಿಯಾದಂತಹ ಚಿಕ್ಕ ಪುಟ್ಟ ಸಂತೋಷಗಳನ್ನು ಒಟ್ಟಿಗೆ ಆಚರಿಸಿ ಒಟ್ಟಿಗೆ ಕಾಲ ಕಳೀರಿ. ನಿಮ್ಗಳ ಮಧ್ಯೆ ಇರುವಂತಹ ಪ್ರೀತಿ ಇನ್ನೂ ಜಾಸ್ತಿ ಆಗಲಿ ಅಂತ ಬೇಡ್ಕೋತೀನಿ.
ಇನ್ನು ಇವತ್ತು ನಮ್ಮಿಬ್ಬರ ಒಂದು ಬರ್ಡೇ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕೇಳ್ಕೊತಾ ಇಲ್ಲಿಗೆ ಈ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಏನಾದರೂ ತಿಳಿಸೋದಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಅದನ್ನು ಸರಿಪಡಿಸ್ಕೊತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.